ಗೆಳೆಯರೆ, ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಸ್ವಾಗತ ಸುಸ್ವಾಗತ. ನಾನು ಚಂದ್ರಶೇಖರ್ ಬಾಳೆ. ಈ ಸಂಚಿಕೆಯಲ್ಲಿ ನಮ್ಮ ಮತಗಳ ಮೇಲೆ ನಮ್ಮಗಳಿಗೆ ಅಧಿಕಾರವಿಲ್ಲವೆಂದು ನಮ್ಮದೇ ರಾಜ್ಯದ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ 1 ಲಕ್ಷಕ್ಕಿಂತಲೂ ಹೆಚ್ಚು ಮತಗಳನ್ನು ಕಳ್ಳತನದಿಂದ ಪಡೆದುಕೊಂಡು ಬಿಜೆಪಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅನ್ನು ಸೋಲಿಸಿದೆ ಎಂದು ಅಂಕಿ ಅಂಶಗಳ ಸಹಿತ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಪುರಾವೆ ನೀಡಿದ್ದಾರೆ. ಅದು ಮಾತ್ರವಲ್ಲ, ನಮ್ಮದೇ ರಾಜ್ಯದ ಆಳಂದ ಕ್ಷೇತ್ರದಲ್ಲಿ ಹೇಗೆ ಡಿಜಿಟಲ್ ತಂತ್ರಜ್ಞಾನದೊಂದಿಗೆ ಎಲ್ಲೋ ಕುಳಿತುಕೊಂಡು ಕಾಂಗ್ರೆಸ್ ಪಕ್ಷದ ಮತಗಳನ್ನು ಮತದಾರರ ಪಟ್ಟಿಯಿಂದಲೇ ಕಿತ್ತು ಹಾಕುವ ಮುಖಾಂತರ ಮತದಾರರ ಸಾಂವಿಧಾನಿಕ ಹಕ್ಕುಗಳನ್ನು ಕಿತ್ತು ಹಾಕಲು ಮುಂದಾಗಿರುವ ಚುನಾವಣಾ ಕಮಿಷನ್ ಪ್ರಜಾಪ್ರಭುತ್ವ ವಿರೋಧಿ ನೀತಿಯನ್ನು ಬಯಲಿಗೆ ಎಳೆದಿದ್ದಾರೆ. ಅದರ ಮುಂದುವರೆದ ಭಾಗವಾಗಿ ಹರಿಯಾಣ ರಾಜ್ಯದ ಇಡೀ ಚುನಾವಣೆಯನ್ನೇ ಕದ್ದು ಬಿಜೆಪಿಯವರು ಕಳ್ಳತನದಿಂದ ರಾಜ್ಯ ಸರ್ಕಾರವನ್ನೇ ರಚಿಸಿದ್ದಾರೆ ಎಂಬ ಸಂವಿಧಾನವನ್ನು ಬುಡಮೇಲು ಮಾಡಿದ್ದ ಶ್ರೀ ನರೇಂದ್ರ ಮೋದಿ ಹಾಗೂ ಚುನಾವಣಾ ಆಯೋಗದ ಕುಕೃತ್ಯವನ್ನು ರಾಹುಲ್ ಗಾಂಧಿ ಬಯಲಿಗೆ ಎಳೆದಿದ್ದಾರೆ. ಈ ವಿಷಯದ ಕುರಿತು ನಾವೇನು ಮಾಡಬೇಕು ಎಂಬುದನ್ನು ಚರ್ಚಿಸಲಾಗಿದ್ದು ಕೇಳೋಣ ಬನ್ನಿ. ಕಾಂಗ್ರೆಸ್ ಪಕ್ಷದ ಮುಖಂಡ ರಾಹುಲ್ ಗಾಂಧಿ ಹಾಗೂ ಇಂಡಿಯಾ ಒಕ್ಕೂಟದ ಮುಖಂಡರ ನೇತೃತ್ವದಲ್ಲಿ ಬಿಹಾರದಲ್ಲಿ ಲಕ್ಷಾಂತರ ಜನ ಬೀದಿಗಿಳಿದಿದ್ದಾರೆ. ವೋಟ್ ಚೋರ್ ಗದ್ದಿ ಚೋಡ್ ಪ್ರತಿಭಟನೆಯೊಂದಿಗೆ ಮತದಾನದ ಹಕ್ಕು, ಜನರ ಸಾಂವಿಧಾನಿಕ ಹಕ್ಕುಗಳನ್ನು ಉಳಿಸಿಕೊಳ್ಳಲು ಜನತೆಗೆ ಕರೆ ಕೊಡಲು ಬೃಹತ್ ಪ್ರಮಾಣದಲ್ಲಿ ಜಾಥಾ ನಡೆಸಿದ್ದು ಅದರ ಧ್ವನಿ ದೇಶದಾದ್ಯಂತ ಕೇಳಿಬರಲು ಪ್ರಾರಂಭವಾಗಿದೆ. ಈ ವಿಷಯ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಒಂದು ಪಕ್ಷದ ಸರ್ವಾಧಿಕಾರದತ್ತ ಮುನ್ನುಗ್ಗುತ್ತಿರುವ ಸ್ಪಷ್ಟ ಸಂಕೇತವಾಗಿದ್ದು, ಇದರ ನೇತೃತ್ವವನ್ನು ಕೇಂದ್ರ ಚುನಾವಣಾ ಆಯೋಗ ಕೊಟ್ಟಿದ್ದು ಇಂಡಿಯಾ ಒಕ್ಕೂಟದ ಪಕ್ಷಗಳು ಚುನಾವಣಾ ಆಯೋಗದ ವಿರುದ್ಧ ಹೋರಾಡಲು ಕರೆ ಕೊಟ್ಟಿವೆ. ಗ್ರಾಮ ಸ್ವರಾಜ್ಯ ಮೀಡಿಯಾದ ಪ್ರಶ್ನೆ ಏನೆಂದರೆ, ಕೇಂದ್ರ ಚುನಾವಣಾ ಆಯೋಗದ ನೇತೃತ್ವದಲ್ಲಿಯೇ ಮತ ದರೋಡೆಗೆ ಯೋಜನೆ ರೂಪಿಸಿದೆಯಾದರೂ 1 ಲಕ್ಷ ಮತಗಳ ದರೋಡೆಗೆ ಪ್ರತಿಯೊಂದು ಬೂತ್ ಮಟ್ಟದಲ್ಲಿ ಲೆಕ್ಕಾಚಾರ ಮಾಡುವಾಗ ಸಾವಿರಾರು ಜನ ಈ ಕಳ್ಳತನದಲ್ಲಿ ಪಾಲ್ಗೊಳ್ಳುವಿಕೆ ಇದ್ದರೆ ಮಾತ್ರ ಯಶಸ್ವಿಯಾಗಲು ಸಾಧ್ಯವಾಗುತ್ತದೆ. ಬಿಜೆಪಿ RSS ಮುಖಂಡರು ಹಾಗೂ ಕಾರ್ಯಕರ್ತರು ಒಂದೆಡೆಯಾದರೆ, ಮತ್ತೊಂದೆಡೆ ಬೂತ್ಗಳಲ್ಲಿ ಜವಾಬ್ದಾರಿ ಹೊತ್ತಿರುವ ಅಧಿಕಾರಿ ಹಾಗೂ ನೌಕರರು ಈ ಮತಗಳ ದರೋಡೆಗೆ ಮುಖ್ಯ ಕಾರಣಕರ್ತರಾಗಿದ್ದಾರೆ. ಅವರು ಹಣಕ್ಕಾಗಿ ಪ್ರಜಾಪ್ರಭುತ್ವವನ್ನು ಮಾರಾಟ ಮಾಡಲು ಪ್ರಯತ್ನ ಮಾಡಿದ್ದಾರೋ ಅಥವಾ RSS ಬಿಜೆಪಿಯೊಂದಿಗೆ ಶಾಮೀಲಾಗಿ ಈ ಅಪರಾಧವನ್ನು ಎಸಗಿದ್ದಾರೆ ಎಂಬ ಮಾಹಿತಿ ತಿಳಿಯದಾಗಿದೆ. ಅಂತಹ ದೇಶದ್ರೋಹಿ ಮತಗಳರನ್ನು ಶಿಕ್ಷೆಗೆ ಒಳಪಡಿಸದೆ ಹೋದಲ್ಲಿ ಮುಂಬರುವ ಚುನಾವಣೆಗಳಲ್ಲಿ ರಾಜಕೀಯ ಪಕ್ಷಗಳ ಇಂತಹ ಮತಗಳ್ಳತನಕ್ಕೆ ಬೆಂಬಲ ನೀಡುವ ಅಧಿಕಾರಿ ನೌಕರರನ್ನು ತಡೆಯುವುದು ಕಷ್ಟ ಸಾಧ್ಯವಾಗುತ್ತದೆ. ಈ ಹಿನ್ನೆಲೆಯಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಪ್ರೀತಿಸುವ ವ್ಯಕ್ತಿಗಳಾಗಬಹುದು ಅಥವಾ ಸಂಘ ಸಂಸ್ಥೆಗಳು ಆಗಬಹುದು, ಮುಂದೆ ಬರುವ ಮೂಲಕ ಅಧಿಕಾರಿ ನೌಕರರು ಸೇರಿಕೊಂಡಂತೆ ಈ ದೇಶದ್ರೋಹಿ ಕೆಲಸ ಮಾಡಿದವರ ಹೆಸರು, ವಿಳಾಸ, ಸಾಧ್ಯವಾದಲ್ಲಿ ಅವರ ಚಿತ್ರಗಳನ್ನು ಪ್ರಕಟಿಸುವ ಮುಖಾಂತರ ಸಮಾಜದಲ್ಲಿ ತಲೆ ಎತ್ತಿ ನಡೆಯದಂತೆ ನೋಡುವಂತಾಗಬೇಕಿದೆ. ಇಂತಹ ಮತಗಳ ದರೋಡೆಗೆ ಸಹಕಾರ ನೀಡದೆ ಹೆದರಿಕೊಂಡು ಮೂಕ ಪ್ರೇಕ್ಷಕರು ಆಗಿರುವ ಸಾಕಷ್ಟು ಜನ ಇದ್ದರೂ ಇರಬಹುದಾಗಿದೆ. ಅಂತಹವರು ತಮ್ಮ ಪಾಪ ಪ್ರಜ್ಞೆಯಿಂದ ಹೊರಬಂದು ದೇಶದ್ರೋಹ ಕೆಲಸ ಮಾಡಿದ್ದ ಅಧಿಕಾರಿ ನೌಕರರ ಹೆಸರುಗಳನ್ನು ಸಾಧ್ಯವಾದಲ್ಲಿ ಬಹಿರಂಗಪಡಿಸುವುದು ಇಲ್ಲವೇ ಗೌಪ್ಯವಾಗಿಯಾದರೂ ಈ ವಿಷಯದ ಕುರಿತು ಹೋರಾಟ ಮಾಡುತ್ತಿರುವ ಸಂಘಟನೆಯ ಮೂಲಕ ತಲುಪಿಸುವ ಕುರಿತು ಪ್ರಯತ್ನ ಮಾಡಲು ವಿನಂತಿಸಿಕೊಳ್ಳಲಾಗುತ್ತಿದೆ. ಗೆಳೆಯರೆ, ನಮ್ಮ ಮತದಾನದ ಹಕ್ಕು ಗಂಡಾಂತರದಲ್ಲಿದ್ದು ಆ ಮುಖಾಂತರ ಕೋಟ್ಯಾಂತರ ಜನತೆಯ ಹೋರಾಟ, ತ್ಯಾಗ, ಬಲಿದಾನದ ಪ್ರತಿಫಲವಾಗಿ ಪಡೆದುಕೊಂಡಿದ್ದ ಸ್ವಾತಂತ್ರ್ಯ ಹಾಗೂ ಅದನ್ನು ಉಳಿಸಿಕೊಳ್ಳಲು ಭಾರತೀಯ ಜನತಾ ಪಕ್ಷದ ನಾಯಕರನ್ನು ಮತ್ತು ಆ ಪಕ್ಷದ ಚುನಾಯಿತ ಪ್ರತಿನಿಧಿಗಳನ್ನು ಕೇಳುವಂತಾಗಬೇಕಿದೆ. ಅದರೊಟ್ಟಿಗೆ ಈ ಮತಗಳ್ಳತನಕ್ಕೆ ಸಹಕಾರ ನೀಡುತ್ತಿರುವ ದೇಶದ್ರೋಹಿಗಳನ್ನು ಗುರುತಿಸಲು ಅಂತಹ ವ್ಯಕ್ತಿಗಳನ್ನು ಶಿಕ್ಷೆ ನೀಡಲು ಸಾಮಾಜಿಕ ಬಹಿಷ್ಕಾರಕ್ಕೆ ಕರೆ ಕೊಡುವಂತಾಗಬೇಕೆಂದು ಗ್ರಾಮ ಸ್ವರಾಜ್ಯ ಮೀಡಿಯಾದ ಆಶಯವಾಗಿದೆ. ಈ ವಿಡಿಯೋ ಪಕ್ಷ ಭೇದ ಬಿಟ್ಟು ಜಾತ್ಯತೀತ ಹಾಗೂ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಪ್ರತಿಪಾದನೆ ಮಾಡುವ ಎಲ್ಲರಿಗೂ ತಲುಪಿಸಲು ವಿನಂತಿ. ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಜನಪರ ಧ್ವನಿಯನ್ನು ಪ್ರೋತ್ಸಾಹ ನೀಡಲು ವಿನಂತಿ.